ನಮಸ್ಕಾರ. ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸರಿ ಹಿಟ್ಟು ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮೆಣಸು ಒಂದು 15 ಮೆಣಸು ಹುರ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಆಮೇಲೆ ಮೆಂತ್ಯ ಹುರ್ಕೊಬೇಕು. ಎಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕೈ ಆಡಿಸ್ಕೊಂಡು ಹುರಿಬೇಕು. ನಂತರ ಒಂಚೂರು ಉದ್ದಿನಬೇಳೆ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡು ಎಲ್ಲ ಸೈಡ್ಗೆ ಇಟ್ಕೊಬೇಕು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಬೇಕು. ಎಲ್ಲ ಒಂದು 2 ಸ್ಪೂನು 3 ಸ್ಪೂನು ಹಾಕ್ಕೊಂಡು ಹುರ್ಕೊಬೇಕು. ಕಡಲೆಬೇಳೆ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಹೆಸರುಬೇಳೆ ಅಲ್ಲ, ಹೆಸರು ಕಾಳಲ್ಲ, ಹೆಸರುಬೇಳೆ ನೀಟಾಗಿ ಹುರ್ಕೊಂಡು ಸ್ವಲ್ಪ ಪ್ಲೇಟ್ಗೆ ಇಟ್ಕೊಬೇಕು. ಇದು ತೊಗರಿಬೇಳೆ ಹುರ್ಕೊಂಡು ಸೈಡ್ಗೆ ಇಟ್ಕೊಬೇಕು. ನೆಕ್ಸ್ಟ್ ಗೋಧುವೆನ ನೀಟಾಗಿ ಹುರ್ಕೊಬೇಕು. ಗೋಧುವೆ ಉರಿತಾ ನಿಮಗೆ ಗೊತ್ತಾಗುತ್ತೆ, ಅದು ಉಬ್ಬುತ್ತೆ. ಗೋಧುವೆ ಎಷ್ಟು ಉಬ್ಬುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಷ್ಟು ಒಬ್ಬವರೆಗೂ ಬಿಟ್ಟು ನೀಟಾಗಿ ಹುರಿದು ಪ್ಲೇಟಿಗೆ ಇಟ್ಕೊಬೇಕು. ಎಲ್ಲ ಈ ಥರ ಇಷ್ಟು ಊದಿರಬೇಕು. ಆಮೇಲೆ ಅಕ್ಕಿ ಹುರ್ಕೊಂಡು ಒಂದು ಸಪ್ರೇಟ್ ಇದಕ್ಕೆ ಇಟ್ಕೊಬೇಕು. ಇದು ರಾಗಿ ನೋಡಿ, ನಮ್ಮ ಅಜ್ಜಿ ಹೊಲದಲ್ಲಿ ಬೆಳೆದಿರೋ ರಾಗಿ. ಇದು ಎಷ್ಟು ಕೆಂಪಗಿದೆ. ಈ ಥರ ಚೆನ್ನಾಗಿ ತೊಳೆದು ಒಣಗಿಸಿ ಮತ್ತು ಇದನ್ನು ಹುರ್ಕೊಳ್ಬೇಕು. ಎಷ್ಟು ಕೆಂಪಗಿದೆ ನೋಡಿ ರಾಗಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ಎಷ್ಟು ಕೆಂಪಗಿದೆ ರಾಗಿ, ಚೆನ್ನಾಗಿದೆ. ಈ ರಾಗಿನ ಒಂದು 2 ಬಟ್ಲು ತೊಳೆದು ಒಣಗಿಸಿ ಹುರ್ಕೊಳ್ಬೇಕು. ಎಲ್ಲ ಡ್ರೈ ರೋಸ್ಟ್. ಆಮೇಲೆ ಬಾದಾಮಿ ಮತ್ತು ಗೋಡಂಬಿ ಇದನ್ನು 2 ಡ್ರೈ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಎಲ್ಲ ಚೆಕ್ ಮಾಡ್ತಾಯಿದ್ವಿ, ಎಲ್ಲ ಕರೆಕ್ಟಾಗಿ ಹಾಕೈತಾ ಅಂತ. ಎಲ್ಲ ನೀಟಾಗಿ ಚೆಕ್ ಮಾಡಿ ಒಂದು 5-6 ಥರ ಕಾಳುಗಳು, ಬೇಳೆ ಎಲ್ಲ ಹಾಕಿ ಜೀರಿಗೆ, ಮೆಣಸು ಎಲ್ಲ ಹಾಕಿ ನೀಟಾಗಿ ಚೆಕ್ ಮಾಡ್ಕೊತಾ ಇದ್ದೀವಿ, ಎಲ್ಲ ಹಾಕಿದ್ದೀವ ಇಲ್ಲ ಅಂತ. ಅದನ್ನು ನೋಡಿಬಿಟ್ಟು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿನೂ ಮತ್ತು ರಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಇಲ್ಲಿ. ಮತ್ತು ಎಲ್ಲ ಕಾಳುಗಳು ಜೊತೆಲಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಮತ್ತು ಅದು ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಬೇಕು. ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಚೂರಿ ಮಿಕ್ಸಿ ಮಾಡ್ಕೊಂಡು ಈ ಥರ ಒಂದು ತಪ್ಪಲೆಗೆ ಪಂಚೆ ಕಟ್ಟಿ ಈ ಥರ ಕೈ ಆಡಿಸ್ತಾ ಇದ್ದರೆ ಕೆಳಗಡೆ ಸರಿ ಇರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಈ ಥರ ಒಂದು ಸ್ವಲ್ಪ ರುಬ್ಬಿಲಿ ಹಾಕ್ಕೊಂಡು ಇದು ಎಕ್ಸ್ಟ್ರಾ ಮಿಕ್ಕಿರೋದು ಒಟ್ಟು ಇದು ಮತ್ತೆ ಅದನ್ನು ಮಿಕ್ಸಿ ಮಾಡಿಕೊಂಡು ಮತ್ತೆ ಆ ಥರ ಕೈ ಆಡಿಸ್ಬೇಕು. ಆ ಥರ ಕೈ ಆಡಿಸಿದ ಕೆಳಗಡೆ ಎಲ್ಲ ಪೌಡ್ರ್ ಬಂದಿರುತ್ತೆ. ಅದನ್ನೆಲ್ಲ ಒಂದು ಬಾಕ್ಸಿಗೆ ಇಟ್ಕೊಂಡು ಒಂದು ಟೀ ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ಪೂನು ಪುಡಿ ಹಾಕಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಕಲಸಿ ಆಮೇಲೆ ಬಿಸಿನೀರು ಹಾಕಿ ಸರಿ ಇಟ್ಟು ಮಾಡಬೇಕು. ಈ ಥರ ನೀಟಾಗಿ ಕಟ್ಕೊಂಡು ಮಾಡಬೇಕು. ಇದು ನೋಡಿ ಎಷ್ಟು ಪೌಡ್ರ್ ಥರ ಬಂದಿರುತ್ತೆ. ಇದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಿಗೆ ಇಟ್ಕೊಬೇಕು. ಇದು ಪದೇ ಇದು ಎಲ್ಲೂ ಇಡಬಾರ್ದು, ಅಂದರೆ ಗಾಳಿ ಹೋಗಬಾರ್ದು. ನೀಟಾಗಿ ಮತ್ತೆ ನೋಡ್ಕೊಂಡು ಇಟ್ಕೊಬೇಕು.